ನಮಸ್ತೆ ಎಲ್ಲರಿಗೂ. ಪ್ರತಿ ಸಲ ವಿಡಿಯೋ ಮಾಡಿದಾಗ ಸ್ಟೋರೀಸ್ ಬರೆದ್ಬಿಟ್ಟು ಅದ್ರ ರಿಲೇಟೆಡ್ ಇಮೇಜಸ್ ಹಾಕ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೆ. ಫಾರ್ ದ ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಒಂದು ನಾನೇ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಒಂದು ಇಂಪಾರ್ಟೆಂಟ್ ವಿಷಯ ಶೇರ್ ಮಾಡಬೇಕಿತ್ತು. ಇಂಪಾರ್ಟೆಂಟ್ ವಿಷಯ ಅನ್ನೋದಕ್ಕಿಂತ ನಾನು ಕಲ್ತಿರೋ ಪಾಠನ ನಿಮಗೆ ಶೇರ್ ಮಾಡೋಕೆ ಹೊರಟಿದ್ದೀನಿ. ಯಾಕಂದರೆ ನನಗಾಗಿರೋ ಇನ್ಸಿಡೆಂಟ್ ನಿಮಗೂ ಆಗಬಾರ್ದು ಅಂತ. ವಿಷಯ ಏನಪ್ಪ ಅಂದರೆ ಆನ್ಲೈನ್ ಫ್ರಾಡ್ ಆಗಿದೆ. ಅರೌಂಡು 50,000 ಕಳ್ಕೊಂಡಿದ್ದೀನಿ. ನಗೋ ವಿಷಯ ಅಲ್ಲ, ಬಟ್ ನಗು ಬರ್ತಾ ಇದೆ. ಯಾಕಂದರೆ ತುಂಬ ಸಲ ಟ್ರೈ ಮಾಡಿದರು ನನಗೆ ಬಕ್ರಾ ಮಾಡಲಿಕ್ಕೆ ಅಂತ. ಆಲ್ಮೋಸ್ಟ್ ಒಂದು 30-40 ಟೈಮ್ಸ್ ಟ್ರೈ ಮಾಡಿದರು. ಇನ್ಫ್ಯಾಕ್ಟ್ ಅವ್ರು ಟ್ರೈ ಮಾಡ್ದಂಗೆಲ್ಲ ನಾನು ಬಕ್ರಾ ಆಗ್ತಾ ಇರಲಿಲ್ಲ. ಅವ್ರಿಗೆ ಹೇಳ್ತಾ ಇದ್ದೆ, ನೀವು ಇಷ್ಟೊಂದು ಯಾಕೆ ಕಷ್ಟಪಡ್ತೀರಾ, ಆನ್ಲೈನ್ ಫ್ರಾಡೆಲ್ಲ ಯಾಕೆ ಮಾಡ್ತೀರಾ, ಒಂದು ಒಳ್ಳೆ ಕೆಲಸ ಕೊಡ್ತೀನಿ ಬನ್ನಿ, ನನ್ನ ಹತ್ರ ಸ್ಯಾಲ್ರಿ ಚೆನ್ನಾಗಿದೆ ಕೊಡ್ತೀನಿ ಬನ್ನಿ ಅಂತಂದೆಲ್ಲ ತಮಾಷೆ ಮಾಡ್ತಾಯಿದ್ದೆ ಅವ್ರಿಗೆ. ಬಟ್ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಬಕ್ರಾ ಆಗ್ತೀನಿ, ದುಡ್ಡು ಹೋಗುತ್ತೆ ಅಂತ. ಎನಿವೇಸ್, ಆನ್ ಎ ಸೀರಿಯಸ್ ನೋಟ್, ಇನ್ಸಿಡೆಂಟ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗಾಯಿತು ಅಂತ. ಜೊತೆಗೆ ನಿಮಗೆ ಟಿಪ್ಸ್ ಕೂಡ ಕೊಡ್ತೀನಿ, ನೀವು ಈ ಥರ ಆನ್ಲೈನ್ ಫ್ರಾಡ್ ಏನಾದರೂ ಸಿಚುವೇಶನ್ ಬಂದರೆ ನೀವು ಹೇಗೆ ಪಾರಾಗಬೇಕು ಅಂತ. ಸೊ ಇನ್ಸಿಡೆಂಟ್ ಹೆಂಗಾಯಿತು ಅಂದರೆ, ರೀಸೆಂಟಾಗಿ ಒನ್ ಡೇ ತುಂಬ ಬ್ಯುಸಿಯಾಗಿದೆ, ಕೆಲಸ ಮಾಡ್ತಾಯಿದ್ದೆ, ಆಫೀಸ್ ಕೆಲಸ ಎಲ್ಲ. ಒಂದು ಕಾಲ್ ಬಂತು ಕ್ರೆಡಿಟ್ ಬಿ ಕಂಪನಿ ಕಡೆಯಿಂದ. ಕಾಲ್ ಮಾಡಿದವನು ಹೇಳ್ದ, ಸರ್ ನಾವು ಕ್ರೆಡಿಟ್ ಬಿ ಕಂಪನಿಯಿಂದ ಕಾಲ್ ಮಾಡ್ತಾ ಇದ್ದೀವಿ, ನಿಮಗೆ ಪ್ರೀ ಅಪ್ರೂವ್ಡ್ ಲೋನ್ 10 lakhs ಇದೆ ಅಂತ ಹೇಳ್ದ. ಸಿಚುವೇಶನ್ ಸ್ವಲ್ಪ ಹಂಗೆ ಇತ್ತು, ನನಗೆ ಸ್ವಲ್ಪ ಹಣದ ಅವಶ್ಯಕತೆ ಇತ್ತು. ನಾನೇನು ಮಾಡಿದೆ, ಆಯಿತು ಗುರು, ನನಗೆ ಓಕೆ, ಲೋನ್ ತೊಗೊತೀನಿ ನಾನು ಅಂತ ಹೇಳಿದೆ. ಸರಿ ಆಯಿತು ಸರ್, ನೀವು ಕ್ರೆಡಿಟ್ ಬಿ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ಅಂತ ಹೇಳ್ದೆ. ನಾನು ಕ್ರೆಡಿಟ್ ಬಿ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿದೆ. ಡೌನ್ಲೋಡ್ ಮಾಡಿದ ತಕ್ಷಣ ಅವ್ನು ಹೇಳಿದ, ಸರ್ KYC ಮಾಡಬೇಕು ಅಂತ. ನನಗೆ ಅದು ಪ್ರೊಸೀಜರ್ ಗೊತ್ತಿರಲಿಲ್ಲ. ಅವ್ನು ನನಗೆ ಎಲ್ಲ ಪ್ರೊಸೀಜರ್ ಎಕ್ಸ್ಪ್ಲೇನ್ ಮಾಡ್ದ. ಎಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ದ ಅಂದರೆ, ಅವನು ಎಷ್ಟು ಟ್ಯಾಲೆಂಟ್ ಇದ್ದ ಅಂದರೆ, ನನ್ನ ಡೀಟೇಲ್ಸ್ ಎಲ್ಲ ಅವನಿಗೆ ಗೊತ್ತಿತ್ತು. ಆ ಕ್ರೆಡಿಟ್ ಬಿ ಅಪ್ಲಿಕೇಶನಲ್ಲಿ ಏನೇನು ಬರುತ್ತೆ, ಯಾವ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಏನು ಆಪ್ಷನ್ ಬರುತ್ತೆ, ಅಲ್ಲಿ ಏನು ಡೇಟಾ ಹಾಕಬೇಕು, ಏನು ಇನ್ಫಾರ್ಮೇಷನ್ ಫಿಲ್ ಮಾಡಬೇಕು, A to Z ಎಕ್ಸ್ಪ್ಲೇನ್ ಮಾಡ್ದ. ಲುಕ್, ನಾನು ಮಾರ್ಕೆಟಿಂಗಲ್ಲಿ 10-12 ಇಯರ್ಸ್ ವರ್ಕ್ ಮಾಡಿದ್ದೀನಿ. ಹಾಗಾಗಿ ನನಗೆ ಗೊತ್ತು, ಅವ್ನು ಮಾತಾಡೋ ವೇ ಅಲ್ಲಿ ನನಗೆ ಗೊತ್ತಾಗುತ್ತೆ ಅವನಿಗೆ ಇನ್ಫಾರ್ಮೇಷನ್ ಗೊತ್ತಿದೆಯೋ ಇಲ್ಲೋ, ಅವನು ಟ್ಯಾಲೆಂಟೆಡ್ ಇಲ್ವೋ ಅಂತ. ಅವನು ಎಷ್ಟು ಟಾಪ್ ಕ್ಲಾಸ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇತ್ತು ಮತ್ತು ಎಷ್ಟು ಟ್ಯಾಲೆಂಟ್ ಇದ್ದ ಅಂದರೆ ನಾನು ಫಿದಾಗಿ ಹೋಗ್ಬಿಟ್ಟೆ. ಅವನು ಮಾತಾಡೋ ವೇದಲ್ಲಿ, ಅವನ ಇನ್ಫಾರ್ಮೇಷನಲ್ಲಿ ಮತ್ತು ಅವನಿಗೆ ಗೊತ್ತಿರೋ ಅಪ್ಲಿಕೇಶನ್ ರಿಲೇಟೆಡ್ ಇನ್ಫಾರ್ಮೇಷನಲ್ಲಿ ನನಗೆ ಇನ್ಫಾರ್ಮೇಷನ್ ಇದ್ದಿದ್ದು ಕನ್ಫರ್ಮ್ ಅನಿಸಿದ್ದು ಅವ್ನ ಕಂಪ್ನಿ ಅವನೇ ಅಂತ. ಸೊ ಹಾಗಾಗಿ ಅವನ್ನ ಬ್ಲೈಂಡಾಗಿ ನಂಬಿಬಿಟ್ಟು ಅವ್ನು ಹೇಳೋ ಸ್ಟೆಪ್ಸ್ ಎಲ್ಲ ಫಾಲೋ ಮಾಡ್ತಾಯಿದ್ದೆ. ಸೊ ಅವನು KYC ಕಂಪ್ಲೀಟ್ ಮಾಡಿದ ತಕ್ಷಣ ನನಗೆ ಅಪ್ಲಿಕೇಶನ್ ಹೋಮ್ ಪೇಜಲ್ಲಿ ಲೋನ್ ಅಪ್ರೂವ್ಡ್ ಅಂತ ಬಂತು. ಲೋನ್ ಅಪ್ರೂವ್ಡ್ 10 lakh ಅಂತ ಬಂತು. 10 lakh ಅಂತ ಬಂದ ತಕ್ಷಣ ಅದ್ರ ಮೇಲ್ಗಡೆ ಲೋನ್ ಅಪ್ರೂವ್ಡ್ 50,000 ಅಂತಲೂ ಇತ್ತು. ಬಟ್ ಇಲ್ಲಿ ಏನಂದರೆ 10 lakh ಅನ್ನೋ ಅಮೌಂಟ್ ತೋರಿಸ್ತಾ ಇತ್ತಲ್ಲ, ಅದರ ಆಪೋಸಿಟಲ್ಲಿ ಲಾಕ್ ಅಂತ ಇತ್ತು. 50,000 ಇತ್ತಲ್ಲ, ಅದರ ಆಪೋಸಿಟಲ್ಲಿ ಓಪನ್ ಇತ್ತು. ನಾನು ಅವ್ನಿಗೆ ಹೇಳಿದೆ, ಗುರು 10 lakhದು ಲಾಕ್ ಆಗಿದೆ, 50,000 ಓಪನ್ ಇದೆಯಲ್ಲ ಅಂತ. ಅವ್ನು ಹೇಳ್ದೆ, ಸರ್ ಹೌದು, ಅದು ನಿಮಗೆ ಫಸ್ಟ್ ಎಲಿಜಿಬಿಲಿಟಿ 1 ಎಲಿಜಿಬಿಲಿಟಿ 50,000 ಇದೆ, 2 ಎಲಿಜಿಬಿಲಿಟಿ 10 lakh ಇದೆ. ಸೊ ನೀವೊಂದು ಕೆಲಸ ಮಾಡಿ, 50,000ನ ಕ್ಲೋಸ್ ಮಾಡಿದರೆ 10 lakh ಓಪನ್ ಆಗುತ್ತೆ ಅಂತ ಹೇಳ್ದೆ, ಲಾಕ್ ಆಗಿರೋದು ಓಪನ್ ಆಗುತ್ತೆ ಅಂತ. ಸರಿ ಆಯಿತು ಅಂತಂದೇಳಿ ಹೇಗೆ ಮಾಡೋದು ಅಂತಂದು ಕೇಳಿದೆ. ಅವ್ನು ಹೇಳಿದೆ, ಸರ್ ಈ ಥರ ಎಲ್ಲ ಪ್ರೊಸೀಜರ್ ಮಾಡಿ ಅಂತ ಹೇಳಿದೆ. ಅವ್ನು ನನಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ ಆಪ್ಷನ್ಸ್ ಏನೇನು ಮಾಡಬೇಕು ಅಂತ. ಎಲ್ಲ ಆಪ್ಷನ್ಸ್ ಅವ್ನು ಹೇಳಿದ್ದೆಲ್ಲ ಮಾಡ್ತಾ ಇದ್ದೆ. ಅವನು ಆಪ್ಷನ್ಸ್ ಏನೇನು ಬರುತ್ತೆ ಅಂತ ಎಲ್ಲ ಕ್ಲಿಯರಾಗಿ ನೋಡ್ಕೊಂಡಿದ್ದಾನೆ. ಐ ಥಿಂಕ್ ಅವನು ಆ ಕಂಪ್ನಿಲಿ ಕೆಲಸ ಮಾಡಿದ್ದಾನೆ ಅನಿಸುತ್ತೆ. ಎಲ್ಲ ನೋಡ್ಕೊಂಡಿದ್ದಾನೆ. ಅವ್ನು ನನಗೆ ಎಕ್ಸ್ಪ್ಲೇನ್ ಮಾಡಿದೆ. ಅವ್ನು ಹೇಳಿದ ಪ್ರಕಾರ ಎಲ್ಲ ಮಾಡಿದೆ. ಮಾಡಿದ ತಕ್ಷಣ ಸಡನ್ನಾಗಿ ನನಗೆ ಲೋನ್ ಅಪ್ರೂವ್ಡ್ 50,000 ಅಂತ ಬಂದ್ಬಿಡ್ತು. ನಾನು ಹೇಳಿದೆ, ಗುರು ಏನು ಗುರು ಇದು ಲೋನ್ ಅಪ್ರೂವ್ಡ್ ಅಂತ ಬಂತು ಅಂತ. ಅವ್ನು ಹೇಳಿದೆ, ಸರ್ ಇಲ್ಲ, ಅದು ಹಂಗೇ ಬರೋದು, ನೀವು ಅದನ್ನ ಕ್ಲೋಸ್ ಮಾಡ್ಬೋದು ಬಿಡಿ, ಪ್ರೊಸೆಸ್ ಮಾಡಿ ಅಂತ ಹೇಳ್ದೆ. ಅಲ್ಲಿ ಕ್ಲಿಕ್ ಪ್ರೊಸೆಸ್ ಅಂತ ಕೊಟ್ಟ ತಕ್ಷಣ ಪ್ರೊಸೆಸ್ ಆಗಿಬಿಡ್ತು ಲೋನು. ಅಮೌಂಟ್ ಬಂದ್ಬಿಡ್ತು ಅಕೌಂಟ್ಗೆ. ಗುರು ಅಮೌಂಟ್ ಬಂತಲ್ಲ ಅಂತಂದರೆ, ಅಯ್ಯೋ ಸರ್ ಅದು ಹಂಗೆಲ್ಲ ಬರಬಾರ್ದಲ್ಲ, ಹೆಂಗೆ ಬಂತು ಅದು ಅಂತ ಕೇಳಿದ್ರೆ, ನಿನಗೆ ಗೊತ್ತಿರಬೇಕಪ್ಪ, ನನಗೇನು ಗೊತ್ತು ಅಂತಂದೆ. ಸರಿ ಸರ್, ಒಂದು ಕೆಲಸ ಮಾಡಿ, ಅದನ್ನ ನಾವು ಕ್ಲೋಸ್ ಮಾಡುವ ಲೋನ್ನ. ಕ್ಲೋಸ್ ಮಾಡಿದ ತಕ್ಷಣ ನಿಮಗೆ 50,000 ಓಪನ್ ಆಗುತ್ತೆ ಅಂತ ಹೇಳ್ದೆ. ಹೇಗೆ ಕ್ಲೋಸ್ ಮಾಡೋದು ಅಂತ ಕೇಳಿದ್ದಕ್ಕೆ ಅವನು ಹೇಳ್ದ, ಸರ್ ಇಂಟರ್ನೆಟ್ ಬ್ಯಾಂಕಿಂಗು ಇಲ್ಲ ಫೋನ್ಪೇ, ಗೂಗಲ್ ಪೇ ಎಲ್ಲ ಯೂಸ್ ಮಾಡಿದರೆ ನಿಮಗೆ ಟೈಮ್ ತೊಗೊಳುತ್ತೆ ಲೋನ್ ಅಕೌಂಟ್ಗೆ ಅಮೌಂಟ್ ಕ್ರೆಡಿಟ್ ಆಗೋದು. ನೀವು ಅಮೆಝಾನ್ ಪೇ ಇಲ್ಲ ಮೊಬಿಕ್ವಿಕ್ನ ಇನ್ಸ್ಟಾಲ್ ಮಾಡಿಬಿಟ್ಟು ಅದರಲ್ಲಿ ಪೇ ಮಾಡಿ, ಬೇಗ ಲೋನ್ ಅಕೌಂಟ್ಗೆ ಹೋಗುತ್ತೆ. ಹಾಗಾಗಿ 50,000 ಕ್ಲೋಸ್ ಆಗುತ್ತೆ, 10 lakh ಲೋನು ಓಪನ್ ಆಗುತ್ತೆ ಅಂತ ಹೇಳ್ದೆ. ಸರಿ ಆಯ್ತಲ್ಲ ಅಂತಂದು ಹೇಳ್ಬಿಟ್ಟು ಅಮೆಝಾನ್ ಪೇ ನಾನು ಮುಂಚೆ ಯೂಸ್ ಮಾಡ್ತಾ ಇದ್ದೆ. ಅದನ್ನು ಕ್ಲಿಕ್ ಮಾಡಿ ಅಮೆಝಾನ್ ಪೇಗೆ ಲೋನ್ ಅಮೌಂಟ್ನ ಏನಿತ್ತಲ್ಲ 50,000 ಅದನ್ನ ಲೋಡ್ ಮಾಡೋಕ್ಕೆ ಟ್ರೈ ಮಾಡಿದೆ. ಅದು KYC ಕಂಪ್ಲೀಟ್ ಮಾಡಬೇಕಂತ ಬಂತು. ಅವನು ನನಗೆ KYC ಕಂಪ್ಲೀಟ್ ಮಾಡೋದನ್ನು ಗೈಡ್ ಮಾಡ್ದೆ, ಅಮೆಝಾನ್ ಪೇಯಲ್ಲಿ ಹೆಂಗೆ KYC ಕಂಪ್ಲೀಟ್ ಮಾಡಬೇಕು ಅಂತ. ಅವನಿಗೆ ಅಮೆಝಾನ್ ಪೇ ಬಗ್ಗೆ, ಮೊಬಿಕ್ವಿಕ್ ಬಗ್ಗೆ, ಈ ಕ್ರೆಡಿಟ್ ಬಿಗ್ ಬಗ್ಗೆ ಎಷ್ಟು ಇನ್ಫಾರ್ಮೇಷನ್ ಇತ್ತು ಅಂದರೆ ನನಗನ್ನಿಸ್ತು ಇವನು 100% ಕಂಪ್ನಿನವನೇ ಅಂತ.
ಸೊ ಹಾಗಾಗಿ ಅವ್ನು ಹೇಳಿದ ಹಾಗೆ ಅಮೆಜಾನ್ ಪೇದ KYCನ ಕಂಪ್ಲೀಟ್ ಮಾಡಿದೆ. KYC ಕಂಪ್ಲೀಟ್ ಮಾಡಿದಾಗ ಇಲ್ಲಿವರೆಗೂ ನನಗೆ ಅವನ ಮೇಲೆ ಡೌಟೇ ಬರಲಿಲ್ಲ. ಯಾಕೆ ಡೌಟ್ ಬರಲಿಲ್ಲ ಅಂದರೆ, ಒಂದು ಅವನ ಕಮ್ಯುನಿಕೇಷನ್ ತುಂಬ ಟಾಪ್ ಕ್ಲಾಸ್ ಆಗಿತ್ತು. ನನಗೆ ಅನ್ನಿಸ್ತಾ ಇತ್ತು ಅವ್ನು ಬ್ಯಾಂಕ್ ಅವನೇ ಅಂತ. ಎರಡನೇದು, ಅವನಿಗೆ ಎಲ್ಲ ಅಪ್ಲಿಕೇಶನ್ ಬಗ್ಗೆ ಕಂಪ್ಲೀಟ್ ಐಡಿಯಾ ಇತ್ತು. ಏನು ಆಪ್ಷನ್ ಕ್ಲಿಕ್ ಮಾಡಿದ್ರೆ ಏನು ಬರುತ್ತೆ ಅಂತ. ಫ್ರಾಡ್ ಮಾಡೋವನಿಗೆ ಅಪ್ಲಿಕೇಶನ್ ಬಗ್ಗೆ ಅಷ್ಟೊಂದು ಡೀಟೇಲ್ ಗೊತ್ತಿರಲ್ಲ. ಹಾಗಾಗಿ ನನಗನ್ನಿಸ್ತು ಇವನು 100% ಕಂಪ್ನಿನವನಂತ. ಹಾಗಾಗಿ ಬ್ಲೈಂಡಾಗಿ ಫಾಲೋ ಮಾಡಿ ಅವನು ಏನು ಹೇಳ್ತಾ ಇದ್ದೋ ಅದನ್ನ ಫಾಲೋ ಮಾಡ್ತಾನೆ ಇದ್ದೆ. KYC ಕಂಪ್ಲೀಟ್ ಆಯಿತು. ಅಮೆಜಾನ್ ಪೇಗೆ ನನ್ನ ಅಕೌಂಟಿಂದ 50,000ನ ಲೋಡ್ ಮಾಡಿದೆ. ಅವನು ಹೇಳ್ದ, ಸರ್ ಇದನ್ನ ಲೋನ್ ಅಕೌಂಟ್ಗೆ ಪೇ ಮಾಡಿ ಅಂತ. ನನಗೆ ಇಲ್ಲಿ ಅವನ ಮೇಲೆ ಡೌಟ್ ಬರಲಿಲ್ಲ. ಯಾಕೆ ಅವ್ರು ಡೌಟ್ ಬರಲಿಲ್ಲ ಅಂದರೆ, ನನಗೆ ಅವ್ನ ಫೋನ್ಪೇ ನಂಬರ್ ಕೊಡಲಿಲ್ಲ, ಅವ್ನ ಅಕೌಂಟ್ ಡೀಟೇಲ್ಸ್ ಕೊಡಲಿಲ್ಲ, ಅವ್ನ ಸ್ಕ್ಯಾನರ್ ಕಳಿಸ್ಲಿಲ್ಲ. ಅವನು ಹೇಳ್ತಾ ಇರೋದು ಕ್ರೆಡಿಟ್ ಬಿ ಕಂಪ್ನಿಗೇ ಪೇ ಮಾಡಿ ಅಂತ. ನಾನು ಅವನಿಗೆ ಅವಾಗ ನಂಬಿಕೆ ಬಂತು ಅವನ ಮೇಲೆ. ನಾನೇನು ಮಾಡಿದೆ, ಪೇ ಮಾಡುವ ಅಂತ ಹೇಳಿ. ಅವನು ಹೇಳ್ದ, ಸರ್ ನೀವು ಅಮೆಜಾನ್ ಪೇ ಅಲ್ಲಿ ಲೋನ್ ರೀಪೇಮೆಂಟ್ ಅಂತ ಒಂದು ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಲೋನ್ ಲೆಂಡರ್ ನೇಮ್ ಅಂತ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಕ್ರೆಡಿಟ್ ಪಿನ ಸೆಲೆಕ್ಟ್ ಮಾಡಿ ಅಂತ. ಅವನು ಹೇಳಿದ್ದು ಕರೆಕ್ಟ್ ಆಗಿತ್ತಲ್ಲ, ನಾನು ಹಂಗೆ ಸೆಲೆಕ್ಟ್ ಮಾಡ್ತಾ ಇದ್ದೆ. ನನಗೆ ಅವನ ಮೇಲೆ ಕಾನ್ಫಿಡೆನ್ಸ್ ಏನಕ್ಕೆ ಬಂತು ಅಂದರೆ, ಅವನು ಲೋನ್ ಅಕೌಂಟ್ಗೆ ಪೇ ಮಾಡೋಕ್ಕೆ ಹೇಳ್ತಿದ್ದಾನಲ್ಲ, ಹಾಗಾಗಿ ಕಾನ್ಫಿಡೆನ್ಸ್ ಬಂತು. ಅಲ್ಲೇವರೆಗೂ ನನಗೆ ಯಾವುದೇ ಡೌಟ್ ಬಂದಿರಲಿಲ್ಲ ಅವನು ನನ್ನ ಬಕರ ಮಾಡ್ತಾನೆ ಅಂತ. ಸೊ ಕಾನ್ಫಿಡೆನ್ಸ್ ಬಂದುಬಿಟ್ಟು ನಾನು ಆ ಲೆಂಡರ್ ನೇಮ್ನ ಸೆಲೆಕ್ಟ್ ಮಾಡಿದೆ, ಕ್ರೆಡಿಟ್ ಬಿ ಅಂತ. ಕ್ರೆಡಿಟ್ ಬಿ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ಎಲ್ಲ ನನ್ನದೇ ಡೀಟೇಲ್ ಬಂತು. ನೇಮು, ಡೇಟ್ ಆಫ್ ಬರ್ತು, ಮೊಬೈಲ್ ನಂಬರ್ ಎಲ್ಲ ನನ್ನದೇ ಬಂತು. ಆವಾಗ ನನಗನ್ನಿಸ್ತು, ಗುಡ್, ಇದು ಟ್ರಸ್ಟೆಡ್ ಪರ್ಸನ್ ಅಂತ. ಬಟ್ ಅಲ್ಲೇನಂದರೆ, ಲೋನ್ ಫುಲ್ ಪೇ ಮಾಡಲಿಕ್ಕೆ ಆಪ್ಷನ್ ಬರ್ತಾ ಇರಲಿಲ್ಲ, ಬರೀ EMI ಬರ್ತಾಯಿತ್ತು. ನಾನು ಅವ್ನಿಗೆ ಹೇಳಿದೆ, ಗುರು EMI ಬರ್ತಾ ಇದೆಯಲ್ಲ, ಲೋನ್ ಫುಲ್ ಪೇ ಮಾಡೋಕ್ಕೆ ಬರ್ತಾ ಇಲ್ಲ ಅಂತ. ಅವ್ನು ಹೇಳಿದೆ, ಸರ್ ಹಂಗೆಲ್ಲ ಸಾಧ್ಯನೇ ಇಲ್ವಲ್ಲ, ನಿಮ್ಮ ಲೋನ್ ಕ್ಲೋಸ್ ಮಾಡಿದ್ದೇನೆ, ಇಲ್ಲಿ ಫುಲ್ ಅಮೌಂಟ್ ಪೇ ಮಾಡೋಕ್ಕೆ ಆಪ್ಷನ್ ಬರುತ್ತೆ, ಇರಿ ಅಂತಂದು ಹೇಳ್ಬಿಟ್ಟು ಅವನು ಚೆಕ್ ಮಾಡ್ತಾ ಇದ್ದ. ಲ್ಯಾಪ್ಟಾಪಲ್ಲೇನೋ ಚೆಕ್ ಮಾಡ್ತಾ ಇದ್ದ. ಲ್ಯಾಪ್ಟಾಪು ಇಲ್ಲ ಡೆಸ್ಕ್ಟಾಪು ಗೊತ್ತಾಗಲಿಲ್ಲ ನನಗೆ, ಬಟ್ ಸಿಸ್ಟಮಲ್ಲಿ ಚೆಕ್ ಮಾಡ್ತಾರೆ. ನನಗೆ ಸೌಂಡ್ ಬರ್ತಾ ಇತ್ತು ಫೋನಲ್ಲಿ. ಜೊತೆಗೆ ಅವನ ಹಿಂದೆಗಡೆ ಬೇರೆಯವನು ಇದೇ ಥರ ಬೇರೆಯವ್ರ ಹತ್ರ ಮಾತಾಡ್ತಾ ಇದ್ದ, ಲೋನ್ ಬಗ್ಗೆನೇ ಮಾತಾಡ್ತಾ ಇದ್ದ. ಸೊ ನೀವೆಲ್ಲ ಡಾಟ್ನ ಕನೆಕ್ಟ್ ಮಾಡಿ ನೋಡಿದರೆ, ಅವನ ಕಮ್ಯುನಿಕೇಷನ್ ಸ್ಕಿಲ್ಸ್ ಆಗಲಿ, ಅವನು ನನ್ನ ಇನ್ಫಾರ್ಮೇಷನ್ ಅವನ ಹತ್ರ ಇದ್ದಿದ್ದಾಗಲಿ, ಅವನಿಗೆ ಅಪ್ಲಿಕೇಶನ್ ಬಗ್ಗೆ ಇದ್ದ ಇನ್ಫಾರ್ಮೇಷನ್ ಆಗಲಿ, ಎಲ್ಲನೂ ಡಾಟ್ಸ್ನ ಕನೆಕ್ಟ್ ಮಾಡಿ ನೋಡಿದರೆ ನಿಮ್ಗನ್ಸುತ್ತೆ, ಇಲ್ಲ ನನಗನ್ಸಿದ್ದು ಅವ್ನು ಬ್ಯಾಂಕ್ ಅವನೇ ಅಂತ. ಸೊ ಹಾಗಾಗಿ ಅವನ್ನ ಬ್ಲೈಂಡಾಗಿ ಟ್ರಸ್ಟ್ ಮಾಡಿಬಿಟ್ಟು ನಾನು ಹೇಳಿದೆ, ಗುರು ನೀನು EMI ತೋರಿಸ್ತಾ ಇದೆ, ಫುಲ್ ಅಮೌಂಟ್ ತೋರಿಸ್ತಾ ಇಲ್ಲ ಅಂತ. ಅವನು, ಸರಿ ಸರ್ ಆಯಿತು, ಒಂದು ಕೆಲಸ ಮಾಡುವ, ನಂಗೆ 1 ನಿಮಿಷ ಟೈಮ್ ಕೊಡಿ, ನಾನು ರೀಸೆಟ್ ಮಾಡ್ತೀನಿ ಅಂತಂದು ಹೇಳ್ಬಿಟ್ಟು ನಾನು ಕಾಲ್ನ ಕಟ್ ಮಾಡ್ದೆ. ಅವನು ಏನೋ ಮಾಡಿದ್ನೋ ಗೊತ್ತಿಲ್ಲ, ಮತ್ತೆ ವಾಪಸ್ ಕಾಲ್ ಮಾಡ್ದೆ. ಸರ್ ಇವಾಗ ಟ್ರೈ ಮಾಡಿ ಬರುತ್ತೆ ಅಂತಂದು ಹೇಳ್ದೆ. ಮತ್ತೆ ನಾನು ಅಮೆಜಾನ್ ಪೇ ಅಪ್ಲಿಕೇಶನ್ಗೆ ಲಾಗಿನ್ ಮಾಡಿದರೆ ಮತ್ತೆ ಡೀಟೇಲ್ಸ್ ಎಲ್ಲ ಹಾಕಿದರೆ ಮತ್ತೆ ಸೇಮ್ ಅದೇ ಥರ EMI ಅಂತಲೇ ಬರ್ತಾಯಿತ್ತು. ನಾನು ಹೇಳಿದೆ, ಗುರು ಇಲ್ಲ EMI ಅಂತಲೇ ಬರ್ತಾಯಿದೆ, ಫುಲ್ ರೀಪೇಮೆಂಟ್ಗೆ ಸೆಟಲ್ಮೆಂಟ್ ಮಾಡೋಕ್ಕೆ ಆಗ್ತಾಯಿಲ್ಲ ಅಂತ. ಅವನು ಹೇಳಿದೆ, ಸರ್ ಏನು ಬರ್ತಾಯಿದೆ ನೋಡೋಣ, ಸ್ಕ್ರೀನ್ಶಾಟ್ ಕಳಿಸಿ ಅಂತ ಹೇಳ್ದೆ. ನಾನು ಸ್ಕ್ರೀನ್ಶಾಟ್ ಕಳಿಸಿದ ತಕ್ಷಣ, ಸರ್ ಎಲ್ಲ ಸರಿಯಾಗಿದೆಯಲ್ಲ, ಹಿಂಗೆಲ್ಲ ಆಗಬಾರ್ದಲ್ವಾ, 1 ನಿಮಿಷ ಇರಿ ಅಂತಂದೇಳಿ ಇನ್ನೊಂದು ಏನೋ ಚೆಕ್ ಮಾಡಿಬಿಟ್ಟು ತಿರ್ಗಾ ವಾಪಸ್ ಕಾಲ್ ಮಾಡಿಬಿಟ್ಟು ಅವನು ಹೇಳ್ದ, ಸರ್ ನಿಮ್ಮ ಅಪ್ಲಿಕೇಶನಲ್ಲಿ ಏನೋ ಪ್ರಾಬ್ಲಮ್ ಇದೆ ಅನಿಸುತ್ತೆ, ಒಂದು ಚೆಕ್ ಮಾಡ್ತೀನಿ, ನೀವು ಒಂದು ಕೆಲಸ ಮಾಡಿ, ವಾಟ್ಸಪ್ ವಿಡಿಯೋ ಕಾಲ್ನ ಮಾಡಿ ಸ್ಕ್ರೀನ್ ಶೇರ್ ಮಾಡಿ ಅಂತ ಹೇಳ್ದೆ. ನನಗೆ ಅಲ್ಲೇವರೆಗೂ ಮೈಂಡಿಗೆ ಬರಲೇ ಇಲ್ಲ ಇವನು ನಾನು ಬಕರ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾನೆ ಅಂತ. ಯಾಕಂದರೆ ಎಲ್ಲ ಇನ್ಫಾರ್ಮೇಷನ್ನು ಕರೆಕ್ಟಾಗಿರೋದ್ರಿಂದ ನಾನು ಅವನಿಗೆ ವಾಟ್ಸಪ್ ವಿಡಿಯೋ ಕಾಲಲ್ಲಿ ಸ್ಕ್ರೀನ್ ಶೇರ್ ಮಾಡಿದ ತಕ್ಷಣ ಏನಾಯಿತು ಅಂದರೆ, ಮತ್ತೆ ಅದೇ ಥರ ಬರ್ತಾಯಿತ್ತು. ಅವ್ನು ಹೇಳ್ದೆ, ಸರ್ ಹಿಂಗೆ ಬರೋಕ್ಕೆ ಸಾಧ್ಯನೇ ಇಲ್ಲ, ನೀವೊಂದು ಕೆಲಸ ಮಾಡಿ, ಅಪ್ಲಿಕೇಶನಲ್ಲಿ ಏನೋ ಪ್ರಾಬ್ಲಮ್ ಇದೆ ಅನಿಸುತ್ತೆ ನಿಮ್ಮ ಅಮೆಜಾನ್ ಅಪ್ಲಿಕೇಶನ್ನಲ್ಲಿ, ನಾನು ಅಪ್ಲೋಡ್ ಮಾಡಿರೋದು ಲೋಡ್ ಆಗ್ತಾಯಿಲ್ಲ, ಅಮೆಜಾನ್ ಅಪ್ಲಿಕೇಶನ್ನ ಒಂದ್ಸಲ ರೀಸೆಟ್ ಮಾಡಿ ಅಂತ ಹೇಳ್ದೆ. ಅಂದರೆ ಡೇಟಾ ಕ್ಲಿಯರ್ ಮಾಡಿ ಅಂತ ಹೇಳ್ದೆ. ಡೇಟಾ ಕ್ಲಿಯರ್ ಮಾಡಿದ ತಕ್ಷಣ ನಿಮಗೆ ಗೊತ್ತಿದ್ದಂಗೆ ಡೇಟಾ ಕ್ಲಿಯರ್ ಮಾಡಿ ಆದಮೇಲೆ ಮತ್ತೊಂದು ಸಲ ಲಾಗಿನ್ ಮಾಡಬೇಕಾದ್ರೆ OTP ಕೇಳುತ್ತಲ್ಲ, ಅವನು ವಾಟ್ಸಪ್ ವಿಡಿಯೋ ಕಾಲಲ್ಲಿದ್ದಾಗೇ ಅದು ನಾನು OTP ಜನ್ರೇಟ್ ಮಾಡೋಕ್ಕೆ ಕೊಟ್ಬಿಟ್ಟೆ. OTP ಬಂತು. ಅವನು ಎಷ್ಟು ಚಾಲು ಇದ್ದಾನೆ ಅಂದರೆ, ಎಷ್ಟು ಇಂಟೆಲಿಜೆಂಟ್ ಇದ್ದಾನೆ ಅಂದರೆ, ನನ್ನ ಅಪ್ಲಿಕೇಶನ್ನ ಅವನು ರೆಡಿ ಮಾಡಿ ಇಟ್ಕೊಂಡಿದ್ದಾನೆ, ಮೊಬೈಲ್ ನಂಬರ್ ಎಲ್ಲ ಹಾಕ್ಬಿಟ್ಟು. ನಾನು ರೀಸೆಟ್ ಮಾಡಿದಾಗ OTP ಬಂದ ತಕ್ಷಣ ಆ ವಾಟ್ಸಪ್ ವಿಡಿಯೋ ಕಾಲಲ್ಲಿ ಆ OTPನ ನೋಡ್ಕೊಂಬಿಟ್ಟು ನನಗಿಂತೂ ಮುಂಚೆ ಅವನು ಎಂಟ್ರಿ ಮಾಡಿಬಿಟ್ಟು ನಾನು 50,000 ಅಮೌಂಟ್ನ ಎತ್ಬಿಟ್ಟ. ನನಗೆ ಇಮಿಡಿಯೇಟ್ಲಿ ನಿಮ್ಮ ಅಮೆಜಾನ್ ಪೇಯಿಂದ ಹಣ ಡಿಡಕ್ಟ್ ಆಯಿತು ಅಂತ ಮೆಸೇಜ್ ಬಂತು. ನಾನು ಕೇಳಿದೆ, ಗುರು ಅಮೌಂಟ್ ಡಿಡಕ್ಟ್ ಆಯ್ತಲ್ಲ ಅಂತ. ಸರ್ ಡೋಂಟ್ ವರಿ, ಪೇ ಆಯಿತು, ನಿಮ್ಮದು ಲೋನ್ ಅಕೌಂಟ್ಗೆ ಪೇ ಆಗಿದೆ, ಇವಾಗ ಕ್ರೆಡಿಟ್ ಬಿಯಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿದ್ರೆ ಅಪ್ಲಿಕೇಶನಲ್ಲಿ ನಿಮ್ಮ ಲೋನ್ ಅಕೌಂಟ್ ಕ್ಲೋಸ್ ಆಗಿದೆ ಅಂತ ಹೇಳ್ದೆ. ನಾನು ಕ್ರೆಡಿಟ್ ಬಿಗೆ ಲಾಗಿನ್ ಮಾಡಿ ಚೆಕ್ ಮಾಡಿದರೆ ಲೋನ್ ಕ್ಲೋಸೇ ಆಗಿಲ್ಲ. ಗುರು ಏನು ಗುರು ಇದು ಹಿಂಗೆ ತೋರಿಸ್ತಾ ಇದೆ ಅಂದರೆ, ಸರ್ 1 ಅವರ್ ತೊಗೊಳುತ್ತೆ ಅಪ್ಡೇಟ್ ಆಗೋಕ್ಕೆ ಅಂತ. ಆಯಿತು ಬಿಡು ನೋಡೋಣ ಅಂತಂದೇಳಿ 1 ಅವರ್ ಆದಮೇಲೆ ಕಾಲ್ ಮಾಡಿ ಅಂತ ಹೇಳ್ದೆ. ಆಯಿತು ವೆಯ್ಟ್ ಮಾಡೋಣ ಅಂತಂದೇಳಿ ಒಂದು 5 ನಿಮಿಷ ವೆಯ್ಟ್ ಮಾಡಿದೆ. ಬಟ್ ನನಗೆ ಯಾಕೋ ಸಡನ್ನಾಗಿ ಏನೋ ಹೊಡಿತಾ ಇತ್ತು, ಎಲ್ಲೂ ರಾಂಗ್ ಆಗ್ತಾ ಇದೆಯಲ್ಲ ಅಂತ ಹೇಳಿ ನಾನೇನು ಮಾಡಿದೆ, ಅಮೆಜಾನ್ ಪೇ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಇರುತ್ತಲ್ಲ, ಆ ಟ್ರಾನ್ಸಾಕ್ಷನ್ ಹಿಸ್ಟ್ರಿನ ಓಪನ್ ಮಾಡಿ ನೋಡಿದೆ. ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಓಪನ್ ಮಾಡಿ ಆದಮೇಲೆ ನನಗೆ ಶಾಕ್. ಅಲ್ಲಿ ತೋರಿಸ್ತಾ ಇದೆ, ಮೊಬೈಲ್ ಪ್ರೀಮಿಯರ್ ಲೀಗ್ಗೆ ಪೇ ಆಗಿದೆ 50,000 ಅಂತ. ಅಯ್ಯೋ, ನಾನು ಮೊಬೈಲ್ ಪ್ರೀಮಿಯರ್ ಲೀಗ್ನ ಇನ್ಸ್ಟಾಲೇ ಮಾಡಿಲ್ವಲ್ಲಪ್ಪ ಅಂತಂದೇಳಿ ನಾನು ಮತ್ತೆ ಅವನಿಗೆ ಕಾಲ್ ಮಾಡಿದೆ.
ಅವನು ಕಾಲ್ ಮಾಡಿದರೆ ಅವನು ಎಷ್ಟು ಇಂಟೆಲಿಜೆಂಟ್ ಸ್ಮಾರ್ಟ್ ಇದ್ದಾನೆ ಅಂದರೆ ಅವ್ನು ನನಗೆ ಮತ್ತೆ ಬಕರ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾನೆ. ಹೇಳ್ತಿದ್ದಾನೆ, ಸರ್ ಮೊಬೈಲ್ ಪ್ರೀಮಿಯರ್ ಲೀಗು ಮತ್ತು ಕ್ರೆಡಿಟ್ ಬಿ ಇಬ್ಬರು ಜಾಯಿಂಟ್ ವೆಂಚರಲ್ಲಿದ್ದಾರೆ. ಮೊಬೈಲ್ ಪ್ರೀಮಿಯರ್ ಲೀಗ್ದ ಟೆಕ್ನಾಲಜಿನ ಕ್ರೆಡಿಟ್ ಬಿ ಯೂಸ್ ಮಾಡ್ತಾ ಇದೆ ಅಂತ. ನನಗೆ ನಂಬಲಿಕ್ಕಾಗಲಿಲ್ಲ. ನಾನು ಅವನಿಗೆ ಡೈರೆಕ್ಟಾಗಿ ಹೇಳಿದೆ, ಗುರು ನನ್ನ ಬಕರ ಮಾಡಿದ್ಯಾ ನೀನು 100% ಅಂತ. ಅವ್ನು ಮತ್ತೆ ವಾದ ಮಾಡ್ತಾ ಇದ್ದ, ಇಲ್ಲ ಸರ್ ಅಂತ. ಸರಿ ಆಯಿತು ಅಂತಂದೇಳಿ ಅವ್ನು ಕಾಲ್ನ ಕಟ್ ಮಾಡಿಬಿಟ್ಟು ಇಮಿಡಿಯೇಟ್ಲಿ ಅಮೆಜಾನ್ ಪೇ ಅವ್ರಿಗೆ ಕಾಲ್ ಮಾಡಿದೆ. ಅಮೆಜಾನ್ ಪೇ ಅವ್ರಿಗೆ ಕಾಲ್ ಮಾಡಿದಾಗ ಅವ್ರು ಹೇಳಿದರು, ಸರ್ ಇಲ್ಲ ಸರ್, ನಿಮ್ಮ ಅಕೌಂಟಲ್ಲಿ ಫ್ರಾಡ್ ಟ್ರಾನ್ಸಾಕ್ಷನ್ ಆಗೋಗ್ಬಿಟ್ಟಿದೆ, ನಿಮ್ಮ ಕಂಪ್ಲೇಂಟ್ನ ರೈಸ್ ಮಾಡ್ತಾ ಇದ್ದೀವಿ ಮತ್ತು ನಿಮ್ಮ ಅಕೌಂಟ್ನ ಫ್ರೀಸ್ ಮಾಡ್ತಾ ಇದ್ದೀವಿ, ನೀವು 1930ಗೆ ಕಾಲ್ ಮಾಡಿ ಅಂತಂದು ಹೇಳ್ದೆ. 1930ಗೆ ಕಾಲ್ ಮಾಡಿದೆ. ಅವ್ರು ಹೇಳಿದರು, ಅವರು ಇನ್ಸಿಡೆಂಟ್ ರಿಪೋರ್ಟ್ ಎಲ್ಲ ತೊಗೊಂಡ್ಬಿಟ್ಟು ನನಗೆ ಒಂದು ಇನ್ಸಿಡೆಂಟ್ ರಿಪೋರ್ಟ್ನ ರೈಸ್ ಮಾಡಿಬಿಟ್ಟು ನನಗೆ ವಾಟ್ಸಪ್ಪಲ್ಲಿ ಕಳಿಸ್ಬಿಟ್ಟು ಬಗಲ್ಗುಂಟೆ ಪೊಲೀಸ್ ಸ್ಟೇಷನ್, ಅಂದರೆ ನಿಯರ್ ಬೈ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತಂದು ಹೇಳಿದ್ರು. ನಾನು ಬಗಲ್ಗುಂಟೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ. ಅಲ್ಲಿ ಕಂಪ್ಲೇಂಟ್ ಕೊಟ್ಟಾದಮೇಲೆ ಪೊಲೀಸವ್ರಿಗೊಂದು ಮೇಲ್ ಬರುತ್ತೆ, ಬಗಲ್ಗುಂಟೆ ಪೊಲೀಸವ್ರಿಗೆ. ಆ ಮೇಲಲ್ಲಿ ಮೆನ್ಷನ್ ಆಗಿದೆ, ಅಮೆಜಾನ್ ಪೇ ಕಡೆಯಿಂದ ಯಾವುದೇ ಥರ ಫ್ರಾಡ್ ಟ್ರಾನ್ಸಾಕ್ಷನ್ ಆಗಿಲ್ಲ. ಯೂಸರ್ ಯಾರು ವಿಶ್ವ ಇದ್ದಾರಲ್ಲ, ಆ ಯೂಸರ್ ಕಡೆಯಿಂದಾನೇ ಅವರು ಯೂಸರ್ ಕ್ರೆಡೆನ್ಷಿಯಲ್ ಯೂಸ್ ಮಾಡೇ ಮೊಬೈಲ್ ಪ್ರೀಮಿಯರ್ ಲೀಗ್ಗೆ ಅಮೌಂಟ್ ಪೇ ಆಗಿದೆ. ಹಾಗಾಗಿ ಇದು ಫ್ರಾಡ್ ಟ್ರಾನ್ಸಾಕ್ಷನ್ ಅಲ್ಲ, ಇದು ಟ್ರಾನ್ಸಾಕ್ಷನ್ ಆಗಿದೆ, ವಿಶ್ವ ಅವರೇ ಮಾಡಿದ್ದಾರೆ ಅಂತ. ಹೇಗಾಯಿತು ಇದು ಅಂದರೆ, ನಾನು ಸ್ಕ್ರೀನ್ ಶೇರ್ ಮಾಡಿದಾಗ ಅವ್ನು ನನ್ನ OTPನ ಎತ್ಕೊಂಡ್ಬಿಟ್ಟು ನನ್ನ ಅಕೌಂಟ್ಗೆ ಲಾಗಿನ್ ಮಾಡಿಬಿಟ್ಟು ಇಮಿಡಿಯೇಟ್ಲಿ ನನಗಿಂತೂ ಮುಂಚೆನೇ ಲಾಗಿನ್ ಮಾಡಿಬಿಟ್ಟು ಹಣನ ಎತ್ಬಿಟ್ಟ. ಸೊ ಹಾಗಾಗಿ ಅವ್ರು ಕ್ಲಿಯರಾಗಿ ಹೇಳಿದ್ರು, ಇದು ಕೊಡ್ಲಿಕ್ಕೆ ಬರಲ್ಲ, ವಾಪಸ್ ಕೊಡ್ಲಿಕ್ಕೆ ಬರಲ್ಲ ಅಂತ. ಸೊ ನನಗೆ 50,000 ರೂಪಾಯಿ ನಾವ. ಸೊ ಏನು ಮಾಡೋಕ್ಕಾಗಲ್ಲ, ನಾನು ಅತಿಯಾದ ನಂಬಿಕೆಯಿಂದ ನಾನು ಕಳ್ಕೊಂಡ್ಬಿಟ್ಟೆ. ಸೊ ನಿಮಗೂ ಇದೇ ಥರ ಇನ್ಸಿಡೆಂಟ್ ಆಗಬಾರ್ದು ಅಂತ ಈ ವಿಡಿಯೋ ಮಾಡಿದ್ದು. ಸೊ ನನ್ನ ಟಿಪ್ಸ್ ನಿಮಗೇನಂದರೆ, ನಾನು ಲಾಸ್ ಆಗಿ ಬುದ್ಧಿ ಕಲ್ತ್ಕೊಂಡಿರೋದ್ರಿಂದ ನನ್ನ ಟಿಪ್ಸ್ ನಿಮಗೇನಂದರೆ, ಮೊದಲನೇದು, ಯಾವುದೇ ಥರದ ಅಪ್ಲಿಕೇಶನಲ್ಲಿ ಲೋನ್ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ನನಗೆ ಅನಿವಾರ್ಯ ಇತ್ತು, ಟ್ರೈ ಮಾಡಿದೆ. ಇನ್ ಕೇಸ್ ನಿಮಗೂ ಅನಿವಾರ್ಯ ಇದ್ದರೆ ಟ್ರೈ ಮಾಡಿದ್ರು, ಬಟ್ ಸರ್ಟನ್ ಸ್ಟೆಪ್ನ ಫಾಲೋ ಮಾಡಬೇಕು. ನಂಬರ್ 1, ನಿಮಗೆ ಯಾರು ಕಾಲ್ ಮಾಡ್ತಾನೋ ಅವನ ಹತ್ರ ಅವನ ಕಂಪನಿ ID ಕಾರ್ಡ್ ಇಸ್ಕೊಳ್ಳಿ. ID ಕಾರ್ಡ್ ಫೋಟೋ ಕಳ್ಸೋಕೆ ಹೇಳಿ. ನೀವು ಯಾವುದೇ ಥರ ಲೋನ್ ಪ್ರೊಸೆಸ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಮಾಡಬೇಕಾಗಿರೋದು, ನಿನ್ನ ಕಂಪನಿ ID ಕಾರ್ಡ್ ಕಳ್ಸಪ್ಪ ಅಂತ. ಇನ್ ಕೇಸ್ ಕಳಿಸಿದ್ರು ID ಕಾರ್ಡ್ ರಿಸೈನ್ ಮಾಡ್ರೂ ಇಟ್ಕೊಂಡಿರ್ಬೋದು. ಹಾಗಾಗಿ ನೀವೇನು ಮಾಡಬೇಕಂದ್ರೆ, ಸೆಕೆಂಡ್ ಸ್ಟೆಪ್, ಅವನ ಹತ್ರ ಅವನ ಇಮೇಲ್ ID ಇಸ್ಕೋಬೇಕು. ಇಮೇಲ್ ID ಇಸ್ಕೊಂಡ್ಬಿಟ್ಟು ಒಂದು ಟೆಕ್ಸ್ಟ್ ಮೆಸೇಜ್ ಹಾಕಿ ಆ ಇಮೇಲ್ ಐಡಿಗೆ ಟೆಕ್ಸ್ಟ್ ಮೆಸೇಜ್ ಏನಾದರೂ ಡೆಲಿವರಿ ಆಯ್ತಂದರೆ ಅವನು ಆ್ಯಕ್ಟಿವ್ ಎಂಪ್ಲಾಯಿ ಅಂತ. ಓಕೆ, ಇದನ್ನು ಸ್ಟೆಪ್ಸ್ ಫಾಲೋ ಮಾಡಿ ಆದಮೇಲೂ ಯಾವುದೇ ಕಾರಣಕ್ಕೂ ವಾಟ್ಸಪ್ಪಲ್ಲಿ ವಿಡಿಯೋ ಕಾಲಲ್ಲಿ ನಿಮ್ಮ ಮೊಬೈಲ್ ಸ್ಕ್ರೀನ್ನ ಶೇರ್ ಮಾಡೋಕ್ಕೆ ಹೋಗಬೇಡಿ. ನಾನು ಅತಿಯಾದ ನಂಬಿಕೆಯಿಂದ, ಇಲ್ಲ ನಾನು ಯಾವುದೋ ಒಂದು ಕೆಲಸದಲ್ಲಿ ಬ್ಯುಸಿ ಶೆಡ್ಯೂಲಿಂದ ನಾನು ಸ್ಕ್ರೀನ್ ಶೇರ್ ಮಾಡಿ ತಪ್ಪು ಮಾಡ್ಕೊಂಬಿಟ್ಟೆ. ಬಟ್ ನೀವು ಸ್ಕ್ರೀನ್ ಶೇರ್ ಮಾಡಬೇಡಿ. ಇನ್ ಕೇಸ್ ಶೇರ್ ಮಾಡೋ ಸಿಚುವೇಶನ್ ಬಂದ್ರೂ ಯಾವುದೇ ಅಪ್ಲಿಕೇಶನ್ನ ರೀಸೆಟ್ ಮಾಡೋಕ್ಕೆ ಹೋಗಬೇಡಿ. OTP ಬರುವಂಥ ಯಾವ ಕೆಲಸನೂ ಮಾಡಬೇಡಿ. ಮಾಡಿದರೆ ನೀವು ನಂತರನೇ 100% ನಾಮ ಹಾಕ್ಕೊತೀರ. ಸೊ ಮಾಡೋಕ್ಕೆ ಹೋಗಬೇಡಿ. ಸೊ ಇದ್ರ ಜೊತೆಗೆ ಇನ್ ಕೇಸ್ ಏನಾದರೂ ಅವ್ನು ನಿಮಗೆ ತುಂಬ ಡೀಟೇಲ್ಸ್ ಕೇಳ್ತಿದ್ದಾನೆ ಅಂತಂದರೆ ಸ್ಟಾಪ್ ಮಾಡಿಬಿಡಿ, ಆಯಿತಾ? ಯಾವುದೇ ಸ್ಕ್ರೀನ್ನ ಶೇರ್ ಮಾಡ್ದಂಗೆ, ಡೀಟೇಲ್ಸ್ ಕೊಡ್ದಂಗೆ ಸ್ಟಾಪ್ ಮಾಡಿಬಿಟ್ಟು ಅವ್ನ ನಂಬರ್ನ ಬ್ಲಾಕ್ ಮಾಡಿಬಿಟ್ಬಿಡಿ. ಇವಾಗ ಕಳ್ಳರು ಎಷ್ಟು ಸ್ಮಾರ್ಟ್ ಆಗಿದ್ದಾರೆ ಅಂದರೆ, ನಮಗಿಂತೂ ಅವರೇ ಜಾಸ್ತಿ ಸ್ಮಾರ್ಟ್. ಸೊ ನಾನು ಕಳ್ಕೊಂಡಿದ್ದೀನಿ, ನೀವು ಇದೇ ಥರ ಕಳ್ಕೊಬಾರ್ದು ಅಂತಲೇ ಈ ವಿಡಿಯೋ ಮಾಡಿದ್ದು. ಪ್ಲೀಸ್ ಈ ಸ್ಟೆಪ್ಸ್ನ ಫಾಲೋ ಮಾಡಿ ಆನ್ಲೈನ್ ಫ್ರಾಡ್ನ ಕಂಟ್ರೋಲ್ ಮಾಡ್ಕೊಂಬಿಡಿ. ಥ್ಯಾಂಕ್ ಯು ಸೋ ಮಚ್.